ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಸ್ಕರಾಯ ವಿದ್ಮಹೇ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ. ಭಾನುವಾಸರದಲ್ಲಿ ಚತುರ್ಥಿ ತಿಥಿ ಆಶ್ಲೇಷ ನಕ್ಷತ್ರೆ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ನೂತನ ವ್ಯಾಪಾರ ವ್ಯವಹಾರ ಆರಂಭಿಸಲು ಸಕಾಲವಲ್ಲ. ಇವತ್ತಿನ ದಿವಸದಲ್ಲಿ ಹೊಸ ವಿಚಾರಗಳನ್ನು ಹೊಸ ಕೆಲಸಗಳನ್ನು ಹೊಸದಾಗಿ ಪ್ರಾರಂಭ ಮಾಡೋರಿಗೆ ಈ ಲಗ್ನ ಇವತ್ತಿನ ದಿವಸದಲ್ಲಿ ಸೂಕ್ತವಲ್ಲ. ಜೊತೆಗೆ ನಿಮಗೆ ಯಾವುದಾದರೂ ಹೊಸ ವ್ಯವಹಾರಗಳಲ್ಲಿ ಮತ್ತೆ ವ್ಯವಹಾರ ಹಣಕಾಸು ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮಧ್ಯವರ್ತಿಗಳು ಮಧ್ಯಸ್ಥಿಕೆಗಳು ಹಣಕಾಸಿನ ವಿಚಾರ ಅಥವಾ ಯಾವುದೇ ಮಾತುಕತೆಗಳ ವಿಚಾರದಲ್ಲಿ ಮಧ್ಯವರ್ತಿಗಳಾಗಿ ನೀವು ಹಸ್ತಕ್ಷೇಪ ಮಾಡೋದು ಸೂಕ್ತವಲ್ಲ. ಜೊತೆಗೆ ವ್ಯಾಪಾರ ರಸ್ತೆ ಬದಿ ಬೀದಿ ವ್ಯಾಪಾರದಾರರಿಗೆ ಪಾನೀಯ ವ್ಯಾಪಾರಗಾರರಿಗೆ ಉತ್ತಮ ಲಾಭಗಳನ್ನು ಸಹ ನೋಡಬಹುದು ಈ ದಿವಸದಲ್ಲಿ. ಮತ್ತು ಕೃಷಿಕರಿಗೆ ಹೈನುಗಾರಿಕೆ ವ್ಯವಸಾಯ ಉತ್ಪನ್ನ ಮಾಡುವವರಿಗೆ ಇವತ್ತಿನ ದಿನದಲ್ಲಿ ಮಧ್ಯಮ ಲಾಭಗಳಾಗಿ ಕಂಡುಬರುತ್ತೆ. ಮೇಷರಾಶಿ ಮೇಷಲಗ್ನದವರು ಇವತ್ತಿನ ದಿವಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳು ಮಾಡೋದು ಒಳಿತು. ಹೊಸ ವ್ಯವಹಾರಗಳಿಗೆ ಕೈ ಹಾಕುವುದು ಸೂಕ್ತ ದಿನವಲ್ಲ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭ ವರ್ಣ ಕೇಸರಿ. ಪರಿಹಾರವಾಗಿ ನಿಮ್ಮ ಕುಲದೇವತೆ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಉತ್ತಮ ಧನ ಪ್ರಾಪ್ತಿ ಮತ್ತು ದ್ರವ್ಯ ಕ್ರೋಢೀಕರಣವಾಗುವಂತಹ ದಿನಮಾನ. ಹೊಸದಾಗಿ ನೀವು ಒಡವೆ ಮತ್ತೆ ಇರುವಂತಹ ಒಡವೆಗಳನ್ನ ಎಲ್ಲರೂ ಗಿರಿವಿ ಮಾನಗಳಿಟ್ಟಿದ್ರೆ ಅದನ್ನು ಬಿಡಿಸಿಕೊಂಡು ಬರುವಂತಹ ದಿನಮಾನವಾಗಿರುತ್ತೆ. ಮತ್ತೆ ದೂರ ಪ್ರಯಾಣ ಯಾವುದಾದ್ರೂ ಒಂದು ಸಂಬಂಧಿಕರ ವಿಚಾರವಾಗಿ ಅಥವಾ ಸಂತಸದ ವಿಚಾರವಾಗಿ ಸ್ನೇಹಿತರ ಮನೆ ಕುಟುಂಬದವರ ಮನೆ ವ್ಯಾವಹಾರಿಕವಾಗಿ ದೂರ ಪ್ರಯಾಣ ಸಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ನಿಮಗೆ ಹಿತೈಷಿಗಳಾದಂತಹ ಗುರು ಹಿರಿಯರಿಗೆ ಅನಾರೋಗ್ಯ ಇದ್ದರೆ ಅವರು ಚೇತರಿಸಿಕೊಳ್ಳುವ ದಿನಮಾನವಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ನಿಮಗೆ ವಸ್ತು ವ್ಯಾಪಾರಗಳು ಅಂದ್ರೆ ಯಾರು ಘನವಸ್ತುಗಳನ್ನು ಮಾರುವಂಥವರು ಕಬ್ಬಿಣ ಅಥವಾ ಕಲ್ಲು ಮರಳುಗಳು ಯಾವುದು ಕನ್ಸ್ಟ್ರಕ್ಷನ್ಗೆ ಯಾವುದು ಬೇಕಾದಂತಹ ಮಾರಾಟಗಾರರಿಗೆ ಇವತ್ತಿನ ದಿನಮಾನದಲ್ಲಿ ಲಾಭಾಂಶವಾಗಿರುತ್ತೆ. ಕೃಷಿಕರಿಗೆ ಮಧ್ಯಮ ಲಾಭ ಅಂತ ಹೇಳಿದ್ರೆ ಸಾಧಾರಣ ಲಾಭಮಾನ ಕೃಷಿಕರ ರೈತಾಪಿ ವರ್ಗದವರಿಗೆ ಕಂಡುಬರುತ್ತೆ. ವೃಷಭ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಿಳಿ. ಪರಿಹಾರವಾಗಿ ನರಸಿಂಹ ಸ್ತೋತ್ರ ನರಸಿಂಹ ಅಷ್ಟೋತ್ತರ ಪಠನ ಮಾಡೋದು ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನಿಮಗೆ ಪ್ರಯಾಣದಲ್ಲಿ ಆತಂಕಗಳು. ನೀವು ಯಾವುದೇ ಪ್ರಯಾಣ ಹೋಗಿ ಬಂದಿದ್ರು ಭಯ, ಮತ್ತೆ ಪ್ರಯಾಣಗಳಿಗೆ ಹೋಗೋದಿದ್ರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೋಗುವಂಥ ಸಂದರ್ಭಗಳಿರುತ್ತೆ. ಜೊತೆಗೆ ನಿಮ್ಮ ಕೈಯಿಂದ ನೀವು ಧನ ಅಥವಾ ನಿಮ್ಮಲ್ಲಿರುವಂತಹ ಹಣ ಅಥವಾ ಒಡವೆಗಳನ್ನು ಕಳುವು ಮಾಡಿಕೊಳ್ಳುವಂಥ ಸಂದರ್ಭ ಅಂದ್ರೆ ಮರವಿನ ಒಂದಷ್ಟು ಜವಾಬ್ದಾರಿ ಇಲ್ಲದ ಕೆಲಸಗಳನ್ನು ಮಾಡಿ ನಿಮ್ಮಲ್ಲಿರುವಂಥ ಧನ ನಷ್ಟ ಮಾಡುವಂಥ ದಿನಮಾನವಾಗಿರುತ್ತೆ. ಮತ್ತೆ ಮನೆಯಲ್ಲಿ ಕುಟುಂಬದವರ ಜೊತೆ ಸ್ವಲ್ಪ ವೈಮನಸ್ಸುಗಳು ಮತ್ತೆ ಕುಟುಂಬದಲ್ಲಿರುವಂಥವ್ರ ಜೊತೆಗೆ ವೈಮನಸ್ಸುಗಳ ಜೊತೆಗೆ ಮತ್ತೊಂದಷ್ಟು ಬೇಡದ ವಿಚಾರಗಳನ್ನು ಮಾತಾಡಿ ಘಾಸಿ ಮಾಡ್ಕೊಳ್ಳುವಂಥದ್ದು ಮೊದಲೇ ಇರುತ್ತೆ. ಅದಕ್ಕೆ ಇನ್ನೊಂದಿಷ್ಟು ಘಾಸಿ ಮಾಡ್ಕೊಳ್ಳುವಂಥ ಸಂದರ್ಭ. ಉದ್ಯೋಗದಲ್ಲಿ ವೃತ್ತಿಪರ ವ್ಯಾಪಾರದಲ್ಲಿರುವಂಥವರಿಗೆ ಇವತ್ತಿನ ದಿನಮಾನದಲ್ಲಿ ಹೊಸ ವ್ಯವಹಾರ ಮಾಡುವವರಿಗೆ ಯಾರು ಉದ್ಯೋಗ ವೃತ್ತಿಪರ ಹೊಸ ವ್ಯವಹಾರಗಳಿಗೆ ಉತ್ತಮ ಲಾಭವಲ್ಲಿ ಇವತ್ತಿನ ದಿನಮಾನ ಕಂಡು ಬರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಶುಭ ಸಂಜೆ ಶುಭ ಮತ್ತೆ ಇರುವಂತಹ ದಿನಮಾನದಲ್ಲಿ ಮನಸ್ಸು ನಿರಾಳವಾಗಿರುವಂತಹ ದಿನಮಾನವನ್ನು ನೋಡಬಹುದು. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ. ಓಂ ನಮಃ ಸೂರ್ಯಾಯಂ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ರಶ್ಚ ರಾಹುವೇ ಕೇತುವೆ ನಮಃ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, 9 ಬಾರಿ ನವಗ್ರಹಗಳ ಮಂತ್ರನ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನಿಮಗೆ ಮನೆಗೆ ಬಂಧು ಮಿತ್ರರು, ತುಂಬ ದಿನಗಳಿಂದ ಕಾಯ್ದುಕೊಂಡಿರುವಂತಹ ವಿಶ್ವಾಸದಲ್ಲಿರುವಂತಹ ಸ್ನೇಹ ಬಳಗದವರು ಆಗಮನವಾಗುವ ಸಂದರ್ಭಗಳಿರುತ್ತೆ. ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿದ್ದರೆ ನಿಮಗೆ ಒಂದು ಸ್ವಲ್ಪ ಅವಮಾನ ಅಪಮಾನಗಳು, ಅಂದರೆ ನಿಮ್ಮ ಸಮಯಗಳು, ನಿಮ್ಮ ವರ್ಕ್ಗಳು, ನಿಮ್ಮ ಕೆಲಸಗಳು ನಿಮಗೆ ಒಂದಷ್ಟು ಸಮಸ್ಯೆಗಳನ್ನು ತಂದು ಕೊಡಬಹುದು. ಇದರಿಂದ ನಿಮಗೆ ಅಪಮಾನಗಳ ಘಟನೆಗಳು ನಡೆದ್ರು ಅದನ್ನು ಮರೆತು ಮತ್ತೆ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಶುಭದಾಯಕ ದಿನಮಾನ ನೋಡಬಹುದು. ಮನೆಯಲ್ಲಿ ಇದ್ರೆ ಸ್ವಲ್ಪ ಕಲಹಗಳು ಏನೇ ಇದ್ರು ಅದೆಲ್ಲ ಸ್ವಲ್ಪ ದೂರವಾಗಿ ನಿಮಗೆ ಈ ದಿನಮಾನದಲ್ಲಿ ವ್ಯಾಪಾರ ವ್ಯವಹಾರಸ್ಥದಲ್ಲಿರುವಂಥವರಿಗೆ ಉತ್ತಮ ಲಾಭಗಳನ್ನು ಸಹ ನೋಡಬಹುದು. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 1 9, ಶುಭ ವರ್ಣ ಹಸಿರು, ಪರಿಹಾರವಾಗಿ ನವಗ್ರಹಗಳ ಆರಾಧನೆ. ನೀವು ನವಗ್ರಹಗಳ ದೇವಾಲಯಕ್ಕೆ ಹೋಗಿ ಅಥವಾ ನವಗ್ರಹ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಗತಿ. ನೀವು ಯಾವುದೇ ವೃತ್ತಿ ವ್ಯಾಪಾರ ವ್ಯವಹಾರಗಳು, ಕೈ ಬದಲಾವಣೆ ಮಾಡೋಂಥವರು, ಭೂ ವ್ಯವಹಾರದವರು, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಸ್ವಲ್ಪ ನಿಮಗೆ ಏರುಗತಿ ಕಾಣ್ತಾ ಇರುತ್ತೆ. ಅಂದರೆ ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಅಂತನಾದ್ರು ಕಾಣ್ಬೋದು, ಅಥವಾ ಏನಿಲ್ಲ ನಾರ್ಮಲ್ ಆಗಿ ನಡೀತಾ ಇದೆ ಅಂತ ನೋಡ್ಬೋದು. ಇದರಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಜವಾಬ್ದಾರಿಗಳು ಜಾಸ್ತಿ. ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾರಂತಹ ಉದ್ಯೋಗಸ್ಥರುಗಳಿಗೆ ನಿಮಗೆ ಇನ್ನಿಷ್ಟು ಒತ್ತಡಗಳನ್ನು ಕೊಡುವಂಥದ್ದು, ಇಷ್ಟು ನೀವು ಮಾಡಿ ಹೋಗ್ಬೇಕು, ಇಲ್ಲ ನೀವು ಇಷ್ಟನ್ನು ಈ ತಿಂಗಳಲ್ಲಿ ಮುಗಿಸ್ಬೇಕು, ಅಲ್ಲ ಈ ದಿನಮಾನದಲ್ಲಿ ಮುಗಿಸ್ಬೇಕು ಅನ್ನುವಂತಹ ಜವಾಬ್ದಾರಿ ಕೆಲಸಗಳನ್ನ 1 2 3 ಕೆಲಸಗಳು ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮಗೆ ಯಾವುದೇ ವಿವಾದಗಳು, ಅಂದ್ರೆ ಸ್ನೇಹಿತರಾಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಭೂ ವ್ಯವಹಾರಗಳ ವಿವಾದಗಳಿದ್ರೆ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅದು ವಿಶ್ವಾಸಕ್ಕೆ ಬರುವಂಥದ್ದು, ಅಂದ್ರೆ ತಕ್ಕ ಮಟ್ಟಿಗೆ ಅದು ರಿಲೀಸ್ ಆಗ್ತಾ ಇರುತ್ತೆ ವ್ಯವಹಾರ. ಬಿಡಪ್ಪ ಇಷ್ಟು ದಿನ ತಳ್ಳಿದಕ್ಕೆ ಇವತ್ತು ಒಂದು ಸ್ವಲ್ಪ ಸಮಾಧಾನ ಸಿಕ್ತು ಅನ್ನುವಂತಹ ಶುಭ ಸೂಚನೆಗಳು ನಿಮಗೆ ಮಧ್ಯಾಹ್ನದ ನಂತರದಲ್ಲಿರುತ್ತೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿರೋ ಸ್ಥಿತಿಗಳು, ಅನಾರೋಗ್ಯದಲ್ಲಿರೋರಿಗೆ ದೈಹಿಕ ಮಾನಸಿಕ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಹಸಿರು, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮಗೆ ಯಾವುದೇ ಕುಟುಂಬದಲ್ಲಿ ಪಾಲುದಾರಿಕೆ ವ್ಯವಹಾರಗಳು ಅಥವಾ ಹೊಸ ಹೂಡಿಕೆ ನಿಮಗೆ ವ್ಯವಹಾರಗಳು, ಜೊತೆಗೆ ನಿಮಗೆ ಯಾವುದೇ ಅಣ್ಣ ತಮ್ಮಂದಿರಾಗಿರ್ಬೋದು, ನೀವು ಕೊಂಡಾಸ್ತಿಗಳಾಗಿರ್ಬೋದು, ಪಿತ್ರಾಜಾಸ್ತಿಗಳಾಗಿರ್ಬೋದು, ಇವತ್ತಿನ ದಿನಮಾನದಲ್ಲಿ ನೀವು ವಿವಾದಕ್ಕೆ ಹೋಗೋದು ಸೂಕ್ತವಲ್ಲ. ಮತ್ತೆ ಹೊಸ ವ್ಯವಹಾರಕ್ಕೆ ನೂತನ ಕೆಲಸಗಳಿಗೆ ಕೈ ಹಾಕೋದು ಉತ್ತಮ ಅಲ್ಲ. ಕುಟುಂಬದವರೊಂದಿಗೆ ನಿಮಗೆ ಬಾಂಧವ್ಯ ಇವತ್ತಿನ ಸ್ಥಿತಿ ಹೆಚ್ಚಾಗಿ ಬೆಳೆಸಿಕೊಳ್ಳುವುದು ನಿಮಗೆ ಉತ್ತಮವಾಗಿರುತ್ತೆ. ಇಲ್ಲವಾದರೆ ಕುಟುಂಬದಿಂದಲೇ ಕೆಲವೊಂದಷ್ಟು ವಿರೋಧಗಳು ನಿಮ್ಮ ಮೇಲೆ, ಅಪನಂಬಿಕೆಗಳು, ವಿರೋಧಗಳು ಶುರುವಾಗುತ್ತೆ. ಹೀಗಾಗಿ ನೀವು ಈ ದಿನಮಾನದಲ್ಲಿ ಯಾವುದೇ ವ್ಯವಹಾರ ಅಥವಾ ಯಾವುದೇ ಮಾತುಗಳನ್ನ ಕೇಳಿ ನೀವು ಮಾತಾಡುವುದು ಒಳಿತಲ್ಲ. ಜೊತೆಗೆ ಈ ದಿನಮಾನದಲ್ಲಿ ನಿಮಗೆ ವ್ಯವಹಾರ ಕ್ಷೇತ್ರದವರು ಯಾರೇ ಇರಲಿ, ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಇರ್ಬೋದು, ಯಾರೇ ಇರಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲವಾದರೆ ನಾಳೆ ಮಾತಾಡೋಣ ಅಂತ ಹೇಳಿ ಮುಂದೆ ತಳ್ಳುವುದು ತುಂಬ ಉತ್ತಮವಾದಂಥದ್ದು. ಇವತ್ತಿನ ಜೀವನದಲ್ಲಿ ನೀವು ಎಚ್ಚರಿಕೆಯಿಂದ ಮಾಡುವಂಥ ಕೆಲಸವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 1, ಶುಭ ವರ್ಣ ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿದ್ದವರಿಗೆ ಯಥೇಚ್ಛವಾದ ಧನ ಲಾಭಗಳು. ನೀವು ಯಾವುದೇ ವ್ಯವಹಾರದಲ್ಲಿರುವಂಥವರಿಗೆ ಒಂದು ಸ್ವಲ್ಪ ಲಾಭಾಂಶಗಳು ನಿಮಗೆ ಕಂಡು ಬರುತ್ತೆ. ಅಂದ್ರೆ ನೀವು ಹಾಕಿದ್ದಕ್ಕೆ 1 ಪಟ್ಟು ಜಾಸ್ತಿ ಲಾಭಾಂಶಗಳು ಸಹ ನೋಡ್ಬೋದು. ಜೊತೆಗೆ ಕುಟುಂಬದಲ್ಲಿ ಕೆಲವೊಂದಷ್ಟು ವಿಚಾರಗಳಲ್ಲಿ ಗೊಂದಲಮಯ ವಾತಾವರಣ, ಅಂದ್ರೆ ನಿಮ್ಮ ಮೇಲೆ ಡೌಟ್ ಅಥವಾ ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಒಂದಷ್ಟು ಅನುಮಾನಗಳು ಅಥವಾ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಇರುತ್ತೆ. ಅದು ಯಾವುದೂ ನಿಮ್ಮಿಂದನೇ ಕ್ಲಿಯರ್ ಆಗಬೇಕು. ನೀವೇ ಹೋಗಿ ಪ್ರತಿಯೊಬ್ಬರಿಗೂ ನಿಮ್ಮ ವಿಶ್ವಾಸದಲ್ಲಿ ಗುರು ಹಿರಿಯರು, ನಿಮ್ಮ ಕುಟುಂಬಸ್ಥರ ಜೊತೆ ಮಾತುಕತೆ ಮಾಡಿ ಅದನ್ನ ಬಗೆಹರಿಸಿಕೊಳ್ಳೋದು ಉತ್ತಮ. ಜೊತೆಗೆ ಮಾನಸಿಕವಾಗಿ ನಿಮ್ಗೆ ಒಂದಷ್ಟು ನೋವು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅಶಾಂತಿಗಳಿದ್ರೆ ಈ ದಿನಮಾನದಲ್ಲಿ ಮಧ್ಯಾಹ್ನದ ನಂತರ ಒಂದು 2:10-2:15 ನಿಮಿಷಗಳ ಮೇಲೆ ನಿಮಗೆ ತುಂಬ ಉದ್ಯೋಗದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಶಾಂತಿಲಿ ಅಥವಾ ನೆಮ್ಮದಿ ವಾತಾವರಣ ಕಾಣಬಹುದು. ಕೃಷಿಕರಿಗೆ ಈ ದಿನಮಾನದಲ್ಲಿ ಲಾಭಾಂಶದಲ್ಲಿ ದಿನಮಾನವಾಗಿರುತ್ತೆ. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ, ತಾಯಿ ಚಾಮುಂಡೇಶ್ವರಿ ಆರಾಧನೆ ಮಾಡೋದು ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕೆಲಸ ಕಾರ್ಯಗಳು ಬಹಳ
ಪ್ರಯಾಣ ಮತ್ತೆ ಪರಿಪೂರ್ಣವಾದಂತಹ ಕೆಲಸ ಕಾರ್ಯಗಳು ಯಾವುದೂ ಸಹ ಈ ದಿನಮಾನದಲ್ಲಿ ಆಗ್ಬರೋದಿಲ್ಲ. ಕುಟುಂಬದವರ ವರ್ತನೆಯಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಯಾತನೆಗಳಾಗಿರುತ್ತೆ. ವೃಥಾ ತಿರುಗಾಟ, ವೃಥಾ ಖರ್ಚು, ಸುಮ್ಮನೆ ಓಡಾಡೋಂಥದ್ದು ಕೆಲಸಗಳು ಆಗೋಲ್ಲ. ಮತ್ತೆ ನೀವು ಕೂಡಿಟ್ಟಂತ ಹಣಗಳು ಕೆಲವೊಂದು ಬಾರಿ ಸುಮ್ಮನೆ ವೇಸ್ಟ್ ಆಗೋಂಥದ್ದು. ಈ ದಿನಮಾನದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನಿಮ್ಮ ಆತ್ಮೀಯರಿಂದ ಮಿತ್ರತ್ವದಲ್ಲಿ ಶತ್ರುತ್ವ ಅಂತ ನೀವು ಯಾವುದೇ ವಿಚಾರಗಳನ್ನು ತಿಳಿಸೋಕ್ಕಿಂತ ಮೊದಲು ಇವರು ನಾವು ಹೇಳುವ ವಿಚಾರಕ್ಕೆ ಅರ್ಹರ ಅಂತ ತಿಳಿದುಕೊಂಡು ನೀವು ಮಿತ್ರರಿಂದ ಸಹಾಯಗಳನ್ನು ತಗೋಬೇಕೆ ಹೊರತು ನಿಮ್ಮ ವಿಚಾರ ಬೇರೊಬ್ಬರಿಗೆ ಅಸ್ತ್ರವಾಗಬಾರದು. ಹಾಗಾಗಿ ಮಿತ್ರತ್ವ ಶತ್ರುತ್ವಗಳು ಕಾಣುವ ದಿನಮಾನವಾಗಿರುತ್ತೆ. ಜೊತೆಗೆ ಅಶುಭ ಫಲಗಳು ಜಾಸ್ತಿ ಇರೋದ್ರಿಂದ ಮುನ್ನೆಚ್ಚರಿಕೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಶಿವದರ್ಶನ, ಶಿವಾಲಯಗಳಿಗೆ ಹೋಗಿ ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ಒಂದು ದರ್ಶನ ಮಾಡ್ಕೊಳ್ಳಿ, ತೀರ್ಥಪ್ರಸಾದ ತಗೊಂಡು ಒಂದು 10 ನಿಮಿಷ ಕುಳಿತು ಬರೋದ್ರಿಂದ ನಿಮಗೆ ಈ ಸಂದರ್ಭಗಳಿಂದ ಒಳಿತಾಗುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥವರು ಅಥವಾ ನೀವು ಯಾವುದೇ ಸಾಮಾಜಿಕ ಚಟುವಟಿಕೆಗಳಿರುವಂಥವರಿಗೆ ನಿಮಗೆ ಮನಸ್ಸಿಗೆ ಈ ದಿನಮಾನ ಶುಭದಾಯಕವಾಗಿರುತ್ತೆ. ಜೊತೆಗೆ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಬೇರೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಅವರ ಜೀವನದಲ್ಲಿ ನಿಮ್ಮನ್ನು ಮರೆಯಲಾಗದಂತಹ ವ್ಯಕ್ತಿಗಳನ್ನಾಗಿ ನೀವು ಗುರುತಿಸಿಕೊಳ್ಳಬಹುದು. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಒಂದು ಸ್ವಲ್ಪ ಅನಾನುಕೂಲತೆಗಳು ಅಂದರೆ ನೀವು ಮರ್ತಿರೋಂಥದ್ದು ನಿಮ್ಮ ರೆಕಾರ್ಡ್ಸ್ಗಳು ಅಥವಾ ನೀವು ಮರೆತು ಹೋಗುವಂಥ ಕೆಲವೊಂದು ವಿಚಾರಗಳಿಂದ ನಿಮಗೆ ಅವಮಾನಗಳಾಗುವಂಥ ಸಂದರ್ಭಗಳಿರುತ್ತೆ. ಹೊಸ ಯಾವುದೇ ವಿಚಾರಗಳು ಕುಟುಂಬದಲ್ಲಿ ಮಂಗಳ ಕಾರ್ಯಗಳಿಗೆ ಇವತ್ತು ಚರ್ಚೆ ಆದರೆ ಆ ಕೆಲಸ ಪರಿಪೂರ್ಣವಾಗಿರುತ್ತೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಚರ್ಚೆಗೆ ನಿಮ್ಮಲ್ಲಿ ಖುಷಿ ತರುವಂಥ ದಿನಮಾನವಾಗಿರುತ್ತೆ. ಈ ದಿವಸದಲ್ಲಿ ಶುಭ ದಿವಸವಾಗಿರುತ್ತೆ. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ 5, ಶುಭ ವರ್ಣ ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದವರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಇಳಿಮುಖವಾಗಿರುತ್ತೆ. ನೀವು ಯಾವುದೇ ಸಾಲ ಋಣಮುಕ್ತರಾಗುವಂತಹ ದಿನಮಾನ ಇದಾಗಿರೋದಿಲ್ಲ. ಮಾನಸಿಕವಾಗಿ ಒಂದು ಸ್ವಲ್ಪ ಕಿರಿಕಿರಿ ಇರುವಂತಹ ದಿನಮಾನದಲ್ಲಿ ನೀವು ಯಾವುದೇ ವೃಥಾ ಖರ್ಚುಗಳನ್ನು ಸಾಲದಲ್ಲಿ ನೀವಿಸ್ಕೊಂಡಿದ್ರೆ ನೀವು ಒಂದು ಸ್ವಲ್ಪ ಸಮಾಧಾನವಾಗಿ ಮಾತಾಡಿರೋದ್ರಿಂದ ನಿಮಗೆ ಒಳಿತಾಗುತ್ತೆ. ಇಲ್ಲವಾದರೆ ನಿಮಗೆ ಸ್ವಲ್ಪ ಘಾಸಿ ಆಗುವಂಥದ್ದು, ನಿಮಗೆ ನೋವಾಗುವಂಥ ಸಂದರ್ಭಗಳು ನಡೆಯುತ್ತೆ. ಕುಟುಂಬದಲ್ಲಿ ನಿಮಗಿರುವಂತಹ ವಾತಾವರಣದಲ್ಲಿ ನಿಮ್ಮನ್ನು ಅನಿರೀಕ್ಷಿತವಾಗಿ ನಿಮ್ಮ ಅಪೇಕ್ಷವಾಗಿ ನಿಮ್ಮನ್ನು ಬೈತಾನೆ ಇರುವಂಥದ್ದು, ನಿಮ್ಮ ತೀಕ್ಷ್ಣವಾಗಿ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಬೆಲೆ ಬಾಳುವ ವಸ್ತುಗಳು ಕಳೆದುಕೊಳ್ಳುವಂತಹ ಸಂದರ್ಭಗಳು ಯಥೇಚ್ಛವಾಗಿ ಕಾಣುತ್ತೆ. ಯಾವಾಗಲೂ ಲಾಸಲ್ಲೇ ಇರ್ತೀರಿ, ಅದರೊಳಗೆ ಇದು ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥದ್ದು. ಯಾಕೆಂದರೆ ಮರವಿನ ಶಕ್ತಿ, ನೀವು ಏನೇ ಕೆಲಸಗಳನ್ನು ಮಾಡಿದ್ರೂ ನೀವು ಆ ಜಾಗದಲ್ಲಿ ಕೆಲವೊಂದಷ್ಟು ಮರ್ತು ಹೋಗುವಂತಹ ಈ ದಿವಸದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಮಗೆ ಹೊಸ ಕೆಲಸಗಳೇ ಮಾಡೋದಕ್ಕೆ ಉತ್ತಮ ದಿನವಲ್ಲ. ಹಾಗಾಗಿ ನಿರಾಶಾದಾಯಕವಾದ ದಿನವನ್ನು ನೀವು ಈ ದಿನಮಾನದಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಒಳಿತು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಗೆ ದೂರ ಪ್ರಯಾಣ ಲಾಭಾಂಶವನ್ನು ತಂದುಕೊಡುವಂತಹ ದಿನಮಾನವಾಗಿರುತ್ತೆ. ಈ ದಿವಸದಲ್ಲಿ ಕುಟುಂಬದವರಿಂದ ಕಿರಿಕಿರಿ ವಾತಾವರಣ ಮುಕ್ತವಾಗಿರುತ್ತೆ. ನಿಮ್ಮ ಕುಟುಂಬದವರು ಯಾವುದೇ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ಗಳು ಅಥವಾ ಯಾವುದೇ ಒತ್ತಡಗಳು ಏನು ಮಾಡ್ತಾ ಇದೆಯಾ ಅಂತ ಕೇಳುವಂಥ ದಿವಸಗಳಲ್ಲಿ ಈ ದಿವಸ ನಿಮಗೆ ಒಂದು ಸ್ವಲ್ಪ ಸಾಧಾರಣವಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ನೆಮ್ಮದಿ ವಾತಾವರಣವು ಸಹ ನೋಡುವಂಥ ದಿನಮಾನವಾಗಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಇವತ್ತು ಸಿಗುತ್ತೆ. ನೀವು ಏನೇ ಕೆಲಸಗಳನ್ನು ಮಾಡ್ಕೊ ಬಂದಿದ್ರು ಇವತ್ತು ಬಿಡು, ಏನೋ ಒಂದು ಕೆಲಸ ಮಾಡಿದ್ದಾನೆ ಅನ್ನುವಂತಹ ದಿನವಾಗಿರುತ್ತೆ. ಹಾಗಾಗಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ವಾತಾವರಣದಲ್ಲಿ ಈ ದಿನದಲ್ಲಿ ಇರ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಂತಸವಾದಂತಹ ಇವತ್ತಿನ ಭಾನುವಾಸರದಲ್ಲಿ ನಿಮಗೆಲ್ಲ ಶುಭ ವ್ಯಕ್ತಿಗಳದ್ದು ಹೊಸ ಪರಿಚಯ, ವೃತ್ತಿಪರ ಕ್ಷೇತ್ರ, ವ್ಯಾಪಾರಸ್ಥರು, ಘನವಸ್ತುಗಳು ಮಾಡುವಂಥವರು ಅಥವಾ ಪಾನೀಯದವರು, ರಸ್ತೆ ಬದಿ ವ್ಯಾಪಾರಿಗಳಿಗೆ ಮಧ್ಯಮ ಲಾಭಗಳು ಸಹ ಕಂಡುಬರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಪರಿಹಾರವಾಗಿ ನರಸಿಂಹ ಸ್ತೋತ್ರ ಅಷ್ಟೋತ್ತರ ಪಠನ ಮಾಡೋದು ಒಳಿತು. ಕೊನೆಯ ರಾಶಿ
ಮೀನರಾಶಿ. ಮೀನರಾಶಿಯವರಿಗೆ ಆಸ್ತಿ ವಿವಾದಗಳು, ಯಾವುದೇ ನ್ಯಾಯಾಲಯಗಳಲ್ಲಿ ನಿಮಗೆ ಭೂ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ವಿಭಾಗದಲ್ಲಿರುವಂತಹ ವಿಚಾರಗಳಿದ್ರೆ ತಕ್ಕ ಮಟ್ಟಿಗೆ ಒಂದಷ್ಟು ನೀವು ಅದರಿಂದ ವಿಮುಕ್ತರಾಗಲಿದ್ದೀರಿ. ಜೊತೆಗೆ ಆಪಾದನೆಗಳು ಅಪನಿಂದನೆಗಳು ಏನೇ ಇದ್ರೂ ಸಹ ಇವತ್ತು ಮುಕ್ತವಾಗಿರುತ್ತೆ. ನಿಮಗೆ ಎಲ್ಲ ಕ್ಲಿಯರ್ ಆಗಿ ನಿಮ್ಮ ಕೈಗೆ ಸೇರುವಂಥ ದಿನಮಾನವಾಗಿರುತ್ತೆ. ವ್ಯವಹಾರ ವಿಶೇಷವಾದಂತಹ ಲಾಭಗಳನ್ನು ಸಹ ತಂದುಕೊಡುತ್ತೆ. ಜೊತೆಗೆ ನಿಮಗೆ ಗೌರವ ಪ್ರಾಪ್ತಿಗಳು, ಸಮಾಜದಲ್ಲಿ ನಿಮಗೆ ಆದಂಥ ಕೆಲವೊಂದಷ್ಟು ನಿಮ್ಮನ್ನು ನಿಮೇ ಬೈದಿರೋಂಥವ್ರು ನೀನು ತುಂಬ ಒಳ್ಳೆ ಕೆಲಸ ಮಾಡಿದೀಯಾ ಅನ್ನುವಂಥ ಇವತ್ತಿನ ದಿನಮಾನದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ. ಯಾರಿಗೆ ಉದ್ಯೋಗಗಳಿರಲ್ಲ, ಹೊಸ ಉದ್ಯೋಗಗಳನ್ನು ಆಕಾಂಕ್ಷೆಗಳಾಗಿರ್ತೀರಿ, ನಿಮಗೆ ಉದ್ಯೋಗಗಳನ್ನು ನೀನು ಇದನ್ನು ಮಾಡ್ಕೊಂಡು ಹೋಗು ಅನ್ನುವಂತಹ ಹೊಸ ಉದ್ಯೋಗಗಳಿಗೆ ನಿಮಗೆ ಸಿಗುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ವೇತನಗಳು ಜಾಸ್ತಿ ಆಗುವಂಥದ್ದು, ಅಂದರೆ ಬಡ್ತಿ ಆಗುವಂತಹ ಸಂದರ್ಭಗಳಿರುತ್ತೆ. ಪ್ರಮುಖ ವ್ಯವಹಾರಗಳಿಗೆ ನಿಮ್ಮ ಹಿರಿಯರ, ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ಹಿರಿಯರ, ತುಂಬ ಗೌರವ ಆಗ್ತಿರುವಂಥ ದೊಡ್ಡವರುಗಳ ಜೊತೆ ಪರಸ್ಪರ ಮಾತುಕತೆಗಳನ್ನು ಮಾಡಿ ನಿಮ್ಮ ವ್ಯವಹಾರಗಳನ್ನು ಮುಕ್ತವಾಗಿ ತಿಳಿಸಿ ನೀವು ನಿರ್ಧಾರ ತಗೊಳ್ಳೋದ್ರಿಂದ ಉತ್ತಮವಾಗಿರುತ್ತೆ. ಇಲ್ಲವಾದರೆ ಎಚ್ಚರಿಕೆಯಾಗಿ ನೀವು ಕೈ ಸುಟ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಇವತ್ತಿನ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.